ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಳಿನ ಹಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಯಾವುದಪ್ಪ ಆ ವಿಷಯ ಅಂದರೆ, ನಾವು ಯಾವಾಗಲೂ ಬ್ಯುಸಿ ಆಗಿರಬೇಕು, ನಮ್ಮ ಮೈಂಡ್ ಯಾವಾಗಲೂ ಬ್ಯುಸಿ ಆಗಿರಬೇಕು. ಯಾಕೆ ಅಂದರೆ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ನಮ್ಮದು ಖಾಲಿ ಮನಸ್ಸಿದ್ರೆ ಸಮಸ್ಯೆಗಳ ಮನೆ ಆಗುತ್ತದೆ. ಹೇಗೆ ಖಾಲಿ ಮನಸ್ಸಿದ್ರೆ ನಾವು ಸಮಸ್ಯೆಗಳನ್ನು ಹೇಗೆ ತಂದ್ಕೊಳ್ತೀವಿ, ಬ್ಯುಸಿ ಆಗಿರುವುದಂದರೆ ಏಕೆ ಮುಖ್ಯ, ಇದ್ರ ಬಗ್ಗೆ ಇವತ್ತು ಟಾಪಿಕ್ ಬಗ್ಗೆ ಮಾತನಾಡೋಣ. ಬನ್ನಿ, ಬೇಗನೆ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವು ಕೆಲಸ ಇಲ್ಲದೆ, ಗುರಿ ಇಲ್ಲದೆ ಖಾಲಿಯಾಗಿ ಕುಳಿತಾಗ ಹೊರಗಿನಿಂದ ಸಮಸ್ಯೆಗಳು ಬರುವುದಿಲ್ಲ. ನಮ್ಮ ಮನಸ್ಸೇ ಸಮಸ್ಯೆಗಳನ್ನು ಕ್ರಿಯೇಟಿವ್ ಮಾಡುತ್ತದೆ. ಒಂದು ಮಾತು ಇದೆ ಗೊತ್ತಾ, ಆ್ಯನ್ ಐಡಿಯಲ್ ಮೈಂಡ್ ಈಸ್ ದ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತಾರೆ. ಅಂದರೆ ಖಾಲಿ ಮನಸ್ಸು ಸಮಸ್ಯೆಗಳ ಮನೆ. ಈ ನಮ್ಮ ಖಾಲಿ ಮೈಂಡ್ ಇರ್ತದೋ ಅದು ದೆವ್ವದ ಮನೆ ಅಂತಲೂ ಕೂಡ ಹೇಳ್ತಾರೆ. ನಾವು ಅವಶ್ಯಕತೆವಿಲ್ಲದೆ ಚಿಂತೆ, ಓವರ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್, ಫಿಯರ್, ಸೆಲ್ಫ್ ಡೌಟ್ ಇವೆಲ್ಲವೂ ಯಾವಾಗ ಬರ್ತವೆ ಗೊತ್ತಾ, ನಾವು ಖಾಲಿಯಾಗಿರುವಾಗ. ಒಂದು ಪ್ರಶ್ನೆ ಕೇಳ್ತೀನಿ ಫ್ರೆಂಡ್ಸ್, ನಿಮಗೆ ಯಾವಾಗ ಹೆಚ್ಚು ಚಿಂತೆ ಆಗುತ್ತದೆ? ಕೆಲಸದಲ್ಲಿ ತುಂಬ ಬ್ಯುಸಿ ಇರುವಾಗನ, ಅಥವಾ ಯಾವುದೇ ಕೆಲಸವಿಲ್ಲದೆ ಖಾಲಿಯಾಗಿ ಕುಳಿತಾಗನ? ಹೆಚ್ಚಿನ ಜನರ ಉತ್ತರ ಒಂದೇ. ಕೆಲಸ ಇಲ್ಲದಾಗ ಮನಸ್ಸು ತುಂಬ ಯೋಚಿಸುತ್ತದೆ. ಅದಕ್ಕಾಗಿಯೇ ಖಾಲಿ ಮನಸ್ಸು ಸಮಸ್ಯೆಗಳ ಮನೆ ಅಂತ ಕೂಡ ಹೇಳ್ಬೋದು. ಹಿಂದಿನ ಈ ವಿಡಿಯೋದಲ್ಲಿ ಖಾಲಿ ಮನಸ್ಸು ಏಕೆ ಅಪಾಯಕಾರಿ, ಅದರಿಂದ ಹೊರಬರುವುದು ಹೇಗೆ, ಹಾಗಾದರೆ ಬ್ಯುಸಿ ಆಗಿರುವುದು ಏಕೆ ಮುಖ್ಯ, ಯಾವ ರೀತಿ ಬ್ಯುಸಿ ಜೀವನವನ್ನು ಉತ್ತಮವಾಗಿಸುತ್ತದೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನು ವಿವರವಾಗಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇದು, ಯಾವ ರೀತಿ ಕೆಲಸ ಮಾಡುತ್ತೆ ನಮ್ಮ ಮೈಂಡ್ ಅನ್ನೋ ಬಗ್ಗೆ ನೋಡೋಣ. ನಮ್ಮ ಮೈಂಡು ಯಾವಾಗಲೂ ಕೆಲಸ ಮಾಡುತ್ತದೆ. ನಮ್ಮ ಬ್ರೈನು ಒಂದು ಮಿಷಿನ್ ಥರ, ಅಂದರೆ ಒಂದು ಇಂಜಿನ್ ಅಲ್ವಾ. ಇಂಜಿನನ್ನು ಓಡಿಸಿದಿದ್ರೆ ಏನಾಗುತ್ತೆ, ಅದು ನಿಂತೇ ಇರ್ತದೆ, ಕೆಟ್ಟೋಗುತ್ತೆ ಅಲ್ವಾ. ಆದರೆ ನಮ್ಮ ಮೈಂಡು ಹಾಗಲ್ಲ. ಅದಕ್ಕೆ ಯಾವಾಗಲೂ ಏನಾದರೂ ಕೆಲಸ ಬೇಕು. ನೀವು ಒಳ್ಳೆ ಕೆಲಸ ಕೊಡದಿದ್ದರೆ ಅದು ತಂತಾನೇ ಕೆಲಸವನ್ನು ಹುಡ್ಕೊಳ್ಳುತ್ತದೆ ಅಲ್ವಾ ಫ್ರೆಂಡ್ಸ್. ನೀವು ಅದಕ್ಕೆ ಕೆಲಸ ಕೊಡದಿದ್ದರೆ ಅದು ಹಳೆಯ ನೋವುಗಳನ್ನು ನೆನಪಿಸ್ಕೊಳ್ತದೆ, ಫ್ಯೂಚರ್ ಬಗ್ಗೆ ಭಯ ಹುಟ್ಟಿಸ್ಕೊಳ್ತದೆ, ಇನ್ನೊಬ್ಬರ ಜೀವನ ಜೊತೆ ಕಂಪೇರ್ ಮಾಡುತ್ತದೆ, ಸಣ್ಣ ವಿಷಯವನ್ನೇ ದೊಡ್ಡ ಸಮಸ್ಯೆಯಾಗಿ ಮಾಡುತ್ತದೆ. ಅದಕ್ಕಾಗಿಯೇ ಮನಸ್ಸಿಗೆ ಸರಿಯಾದ ಡೈರೆಕ್ಷನನ್ನು ಕೊಡಬೇಕು. ಇಲ್ಲದ ಸಮಸ್ಯೆಗಳನ್ನು ಕ್ರಿಯೇಟಿವ್ ಮಾಡುತ್ತದೆ ನಮ್ಮ ಮೈಂಡು. ಆದ್ದರಿಂದ ಬ್ಯುಸಿ ಇರೋದು ಬಾಡಿಗಲ್ಲ, ಬ್ಯುಸಿ ಆಗಿರೋದು ಮೈಂಡಿಗೆ ಮುಖ್ಯ ಅಲ್ವಾ. ಬ್ಯುಸಿ ಅಂದರೆ ಯಾವಾಗಲೂ ಕೆಲಸ ಮಾಡುವುದಾ? ಅಲ್ಲ. ಕೆಲವರು ಬ್ಯುಸಿ ಅಂದರೆ ಆಫೀಸ್ ಕೆಲಸ ಮಾತ್ರ ಅಂತ ಅಂದ್ಕೊಳ್ತಾರೆ, ಅದು ಅಲ್ಲ. ಬ್ಯುಸಿ ಅಂದರೆ ಹೊಸ ಸ್ಕಿಲ್ ಕಲಿಯೋದು, ಪುಸ್ತಕ ಓದುವುದು, ಎಕ್ಸಸೈಸ್ ಮಾಡುವುದು, ಮೆಡಿಟೇಷನ್ ಮಾಡುವುದು, ಫ್ಯಾಮಿಲಿ ಜೊತೆ ಸಮಯ ಕಳೆಯುವುದು, ಗಾರ್ಡನಿಂಗ್ ಮಾಡುವುದು, ನಿಮ್ಮನೆ ಏನಾದರೂ ಹತ್ರ ಗಾರ್ಡನಿಂಗ್ ಮಾಡ್ಬೋದು, ಕುಕ್ಕಿಂಗ್ ಮಾಡುವುದು, ಪ್ಲ್ಯಾನಿಂಗ್ ಮಾಡುವುದು, ನಿಮ್ಮ ಗೋಲ್ ಮೇಲೆ ಕೆಲಸ ಮಾಡುವುದು. ಬ್ಯುಸಿ ಆಗಿರುವುದಕ್ಕೆ ಬ್ಯುಸಿ ಅಂತ ನಾವು ಕರಿತೀವಿ. ಅಂದರೆ ಜೀವನಕ್ಕೆ ಪರ್ಪಸ್ ಕೊಡುವುದು ಅಲ್ವಾ. ಖಾಲಿ ಮನಸ್ಸಿನ ಅಪಾಯಗಳು. ನಾವು ಖಾಲಿ ಮನಸ್ಸಿದ್ದಾಗ ಹೇಗೆ ಅಪಾಯಗಳನ್ನು ಅದು ಮಾಡ್ತತಿ ಅಂತ ನೋಡೋಣ. ಒಮ್ಮೆ ಯೋಚಿಸಿ ಫ್ರೆಂಡ್ಸ್, ನೀವು 2 ಗಂಟೆ ಯಾವುದೇ ಕೆಲಸ ಮಾಡದೆ ಮೊಬೈಲ್ ಹಿಡಿದು ಕೂತ್ಕೊಳ್ಳಿ. ಸ್ಕ್ರೋಲ್ ಮಾಡ್ತಿದ್ದೀರಲ್ವಾ, ಸ್ವಲ್ಪ ಹೊತ್ತಿನ ನಂತರ ಅದನ್ನು ಸ್ಕ್ರೋಲ್ ಮಾಡೋ ಅಂತರ, ಆಮೇಲೆ ಅದ್ರಾಗೆಲ್ಲ ನೋಡ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಅವನು ಎಷ್ಟು ಮುಂದೆ ಹೋಗಿದ್ದಾನೆ, ನಾನೇನು ಸಾಧಿಸಿಲ್ಲ, ನನ್ನ ಜೀವನದಲ್ಲಿ ಏನೂ ಇಲ್ಲ ಎಂಬ ಯೋಚನೆಗಳು ಬರುತ್ತವೆ. ನಂತರ ಸ್ಟ್ರೆಸ್, ಆಮೇಲೆ ಬೇಸರ, ಕೊನೆಗೆ ಮೋಟಿವೇಶನ್ ಕೂಡ ಕಡಿಮೆ ಆಗುತ್ತದೆ. ಇದನ್ನೇ ಓವರ್ ಥಿಂಕಿಂಗ್ ಅಂತಾರೆ ಫ್ರೆಂಡ್ಸ್. ಸಮಸ್ಯೆ ಹೊರಗಿರಲಿಲ್ಲ, ಖಾಲಿ ಮನಸ್ಸೇ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತದೆ. ಬ್ಯುಸಿ ಆಗಿರುವವರಲ್ಲಿ ಇರುವ ವಿಶೇಷ ಗುಣಗಳಿದ್ದಾವೆ. ಯಾವಾಗಲೂ ಬ್ಯುಸಿ ಆಗಿರ್ತಾರಲ್ಲ, ಅವರಲ್ಲಿರುವ ಒಂದು ವಿಶೇಷ ಗುಣಗಳು ಯಾವುವು ಅಂದರೆ, ಬ್ಯುಸಿ ಆಗಿರುವವರು ಸಮಯದ ಬೆಲೆ ಗೊತ್ತಿರುತ್ತೆ ಅವರಿಗೆ. ಸಣ್ಣ ವಿಷಯಗಳಿಗೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅವರು. ಗಾಸಿಪ್ ಅಂತೂ ಮಾಡೋದಿಲ್ಲ, ಅವ್ರು ಗಾಸಿಪ್ಪಿಗೆ ಸಮಯನೇ ಕೊಡುವುದಿಲ್ಲ. ನೆಗೆಟಿವ್ ಜನರಿಂದ ಅವರು ದೂರ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ತಮ್ಮ ಜೀವನದ ಮೇಲೆ ಫೋಕಸ್ ಮಾಡ್ತಾರೆ.
ಅದಕ್ಕಾಗಿ ಅವರು ನಿಧಾನವಾಗಿ ಯಶಸ್ವಿನ ಕಡೆ ಸಾಗ್ತಾರೆ ಫ್ರೆಂಡ್ಸ್. ಬ್ಯುಸಿ ಆಗಲು 7 ಸರಳ ವಿಧಾನಗಳಿವೆ. ನಾವು ಯಾವತ್ತೂ ನಮ್ಮ ಮೈಂಡನ್ನು ಖಾಲಿ ಬಿಡಬಾರ್ದು, ಬ್ಯುಸಿಯಾಗಿ ಇಟ್ಕೋಬೇಕು. ಬೆಳಗ್ಗೆ ಒಂದು 20 ನಿಮಿಷ ವಾಕ್ ಮಾಡಿ, ದಿನಕ್ಕೆ ಒಂದು 10 ಪುಟ ಪುಸ್ತಕ ಓದಿರಿ, ಒಂದು ಹೊಸ ವಿಷಯ ಕಲೀರಿ, ಎಕ್ಸಸೈಸ್ ಅಥವಾ ಯೋಗ ಮಾಡಿ, ಮಲಗುವ ಮುನ್ನ ಇವತ್ತು ಏನು ಕಲಿತೆ ಎಂದು ಯೋಚಿಸಿ. ಸ್ನೇಹಿತರೆ, ಇವು 7 ಬ್ಯುಸಿಯಾಗಿರಲು ಸರಳ ವಿಧಾನಗಳು. ಫ್ರೆಂಡ್ಸ್, ಬ್ಯುಸಿ ಆಗಿರುವುದು ಎಂದರೆ ದಿನವಿಡೀ ಓಡಾಡುವುದು ಅಲ್ಲ. ಮೀನಿಂಗ್ಫುಲ್ ಅಂದರೆ ಕೆಲಸದಲ್ಲಿ ಮನಸ್ಸನ್ನು ತೊಡಗಿಸಿಕೊಳ್ಳುವುದು. ಯಾಕೆಂದರೆ ಖಾಲಿ ಮನಸ್ಸು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ, ಆದರೆ ಬ್ಯುಸಿ ಮನಸ್ಸು ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಇಂದಿನಿಂದ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ, ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ. ನಿಮ್ಮ ಜೀವನವನ್ನು ಪರ್ಪಸ್ ಇರುವ ಜೀವನಕ್ಕಾಗಿ ಮಾಡಿ. ಒಂದು ಮಾತು ಇಲ್ಲಿ, ಖಾಲಿ ಮನಸ್ಸು ಸಮಸ್ಯೆಗಳನ್ನು ಹುಡುಕುತ್ತದೆ, ಬ್ಯುಸಿ ಮನಸ್ಸು ಪರಿಹಾರಗಳನ್ನು ಹುಡುಕುತ್ತದೆ. ಫ್ರೆಂಡ್ಸ್, ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ. ನಾವು ಯಾವತ್ತೂ ಖಾಲಿ ಮನಸ್ಸು ಬಿಡಬಾರ್ದು. ನಾವು ಎಷ್ಟು ಖಾಲಿ ಮನಸ್ಸು ಬಿಡ್ತೀವೋ ಅಷ್ಟು ನಾವು ಸಮಸ್ಯೆಗಳನ್ನು ನಾವು ತಂದ್ಕೊಳ್ತೀವಿ. ನಾವು ಸುಮ್ಮನೆ ಇರಲ್ಲ, ಕುತ್ಕೊಂಡು ನಮ್ಮ ಮೈಂಡ್ ಏನೇನೋ ಯೋಚನೆ ಮಾಡ್ತಾ ಏನೇನೋ ಆಮೇಲೆ ನೋವುಗಳನ್ನು ಅನುಭವಿಸುತ್ತೆ. ಅದಕ್ಕೆ ನೀವು ಯಾವತ್ತೂ ನಿಮ್ಮ ಮನಸ್ಸನ್ನು ಖಾಲಿ ಬಿಡಬೇಡಿ. ಯಾವಾಗಲೂ ನಿಮ್ಮ ಮನಸ್ಸನ್ನು ಬ್ಯುಸಿಯಾಗಿ ಇಟ್ಕೊಳ್ಳಿ, ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು.